ಎಲ್ಲ ವೀಕ್ಷಕರಿಗೆ ನಮಸ್ತೆ. ಈ ದಿನ ನಾನು ಕೋಳಿ ಹುಳಿಮೆಣಸು ಹೇಗೆ ಮಾಡೋದು ತೋರಿಸ್ತೇನೆ. ಸಿಂಪಲಾಗಿ ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಇದು ಖಾರ ಇಲ್ಲ ತುಂಬ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತ್ಯ ಕಾಳು. ಮೆಂತ್ಯ ಯಾಕೆ ಹಾಕೋದಂದರೆ ಉಷ್ಣ ಎಲ್ಲ ಆಗೋದಕ್ಕೆ ಸ್ವಲ್ಪ ತಂಪಾಗ್ತದೆ ಅಂತ ಹೇಳಿ ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ನೋಡಿ, ಒಂದು ಈರುಳ್ಳಿಯನ್ನು ಒಲೆ ಇದ್ದರೆ ಒಲೆಯಲ್ಲಿ ಹಾಕಲಿಕ್ಕೆ ಆಗ್ತದೆ. ನಾನೀಗ ಒಂದು ಗ್ಯಾಸಲ್ಲಿ ಇಟ್ಟು ಇದನ್ನು ಸ್ವಲ್ಪ ನೋಡಿ ಕಪ್ಪಾಗಿ ಮಾಡ್ತೇನೆ. ಅದು ಕೂಡ ಹಾಕ್ಕೊಳ್ಬೇಕು ರುಬ್ಬುವಾಗ. ಹಾಗೆ ಕೂಡ ಹಾಕಿದರೆ ಆಗ್ತದೆ, ಈ ಥರ ಮಾಡಿದರೆ ತುಂಬ ರುಚಿ ಆಗ್ತದೆ ಅಂಥೇಳಿ. ಒಂದು ಈರುಳ್ಳಿ ಮತ್ತು ಒಂದು 2-3 ಬೆಳ್ಳುಳ್ಳಿ ಹಾಕಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಹೆಚ್ಚಿಟ್ಟುಕೊಂಡು ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಈಗ ಕೋಳಿ ಮಾಂಸವನ್ನು ಚೆನ್ನಾಗಿ ತೊಳೆದು ಅದನ್ನು ಹೀಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅರಶಿನ ಹುಡಿ ಕೂಡ ಸ್ವಲ್ಪ ಹಾಕಿದ್ದೇನೆ. ಇದಕ್ಕೆ ಹುಣಸೆ ಹಣ್ಣು ಕೂಡ ಸೇರಿಸ್ತಾ ಇದ್ದೇನೆ. ಹುಳಿಮೆಣಸು ಅಂತ ಹೇಳುವಾಗ ಹುಳಿ ಬೇಕೇ ಅಲ್ವಾ, ಹಾಗಾಗಿ ನೋಡಿ ಅದನ್ನು ಹುರಿದದನ್ನು ಹೀಗೆ ಪುಡಿ ಮಾಡಿಕೊಳ್ಬೇಕು. ನಂತರ ನೀರು ಹಾಕಬೇಕು, ಇಲ್ಲದ್ರೆ ಮಿಕ್ಸಿ ಜಾರಲ್ಲಿ ಒಮ್ಮೊಮ್ಮೆ ಪುಡಿ ಆಗೋದಿಲ್ಲ ಅದು. ಹಾಗಾಗಿ ಎಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಈಗ ಮಸಾಲೆ ಹಾಕಿ ಸರಿಯಾಗಿ ಕುದಿಸ್ಕೊಳ್ಬೇಕು. ಖಾರ ಏನಾದರೂ ಆದರೆ ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆ ಪುನಃ ಹಾಕ್ಕೊಳ್ಬೇಕು ಕುದಿಯುವಾಗ. ಆವಾಗ ಖಾರ ಎಲ್ಲ ಹೋಗ್ತದೆ. ಇವಾಗ ಉಪ್ಪು ಖಾರ ಎಲ್ಲ ಸರಿಯಾಗಿ ನೋಡಿಕೊಂಡ್ರೆ ಆಯಿತು. ನೋಡಲಿಕ್ಕೆ ಕೆಂಪು ಕಾಣ್ತದೆ, ತುಂಬ ಖಾರ ಇಲ್ಲ ಇದು, ಅಂದರೆ ಸಪ್ಪೆ ಬ್ಯಾಡಗಿ ಮೆಣಸು. ಎಲ್ಲ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಯಮಿ ಸೂಪರಾದ ಕೋಳಿ ಹುಳಿಮೆಣಸು. ತುಳು ಭಾಷೆಯಲ್ಲಿ ನಾವು ಪುಳಿಮುಂಚಿ ಅಂತ ಹೇಳ್ತೇವೆ.